ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯ ಕಲಾ ವಿಭಾಗದ ರಾಜ್ಯಶಾಸ್ತ್ರ ವಿಷಯದ ಅಂತಿಮ BA ವಿದ್ಯಾರ್ಥಿಗಳ 6ನೇ ಪತ್ರಿಕೆ ಆಗಿರತಕ್ಕಂತಹ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನಿನ 16ನೇ ಒಂದು ಅವಧಿಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಅವಧಿನಲ್ಲಿ ನಾವು ಟೈಪ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ನ ನೋಡೋಣ. ರಾಷ್ಟ್ರೀಯ ಹಿತಾಸಕ್ತಿಯ ವಿಧಗಳನ್ನು ನೋಡೋಣ. ಈ ಒಂದು ಅವಧಿನಲ್ಲಿ ನಾವು ಈ ಹಿಂದಿನ ಅವಧಿನಲ್ಲಿ ನಾವು ಮೀನಿಂಗ್ ಆಫ್ ನ್ಯಾಷನಲ್ ಇಂಟ್ರೆಸ್ಟನ್ನು ನೋಡಿದ್ವಿ. ಈ ಒಂದು ಅವಧಿನಲ್ಲಿ ಟೈಪ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟನ್ನು ನೋಡ್ತಾನೆ. ಲರ್ನಿಂಗ್ ಆಬ್ಜೆಕ್ಟಿವ್ ಟು ಸ್ಟಡಿ ನ್ಯಾಷನಲ್ ಇಂಟ್ರೆಸ್ಟ್, ಮೀನಿಂಗ್ ಆ್ಯಂಡ್ ಟೈಪ್ಸ್. ಸೆಷನ್ ಔಟ್ಕಮ್ಸ್ ಟು ಅಸೆಸ್ the global nation's power and assess the nation's power by measuring the natural resources and its utilization. ಟೈಪ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಥಾಮಸ್ W. ರಾಬಿನ್ಸನ್ ಪ್ರೆಸೆಂಟ್ಸ್ ಅ 6-fold ಕ್ಲಾಸಿಫಿಕೇಶನ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ಥಾಮಸ್ ರಾಬಿನ್ಸನ್ ಅನ್ನುವಂಥವರು ರಾಷ್ಟ್ರೀಯ ಹಿತಾಸಕ್ತಿಯನ್ನು 6 ವಿಧಗಳಾಗಿ ವಿಂಗಡಿಸಿದ್ದಾರೆ. ಒಂದು, ಪ್ರೈಮರಿ ಇಂಟ್ರೆಸ್ಟ್ ದೋಸ್ ಆರ್ ದ ಇಂಟ್ರೆಸ್ಟ್ ಇನ್ ರೆಸ್ಪೆಕ್ಟ್ ಇನ್ ವಿಚ್ no nation can compromise. It includes preservation of physical, political and cultural identity against possible encroachment by other nations. So ಪ್ರೈಮರಿ ಇಂಟ್ರೆಸ್ಟ್ ಅಂದರೆ ಪ್ರಾಥಮಿಕ ಹಿತಾಸಕ್ತಿ. ಈ ಪ್ರಾಥಮಿಕ ಹಿತಾಸಕ್ತಿ ಅನ್ನುವಂಥದ್ದು ಒಂದು ರಾಷ್ಟ್ರದ ಮೂಲಭೂತ ಹಿತಾಸಕ್ತಿ ಆಗಿರುತ್ತೆ. ಇದು ಇತರ ದೇಶಗಳಿಂದ ಅಥವಾ ಇತರ ರಾಷ್ಟ್ರಗಳಿಂದ ಫಿಸಿಕಲ್ಲು, ಪೊಲಿಟಿಕಲ್ಲು, ಕಲ್ಚರಲ್ಲು ಐಡೆಂಟಿಟಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್, ಅವಶ್ಯಕವಾಗಿದೆ. ಸೊ ಈ ಪ್ರೈಮರಿ ಇಂಟ್ರೆಸ್ಟ್ ನೋ ನೇಷನ್ ಕ್ಯಾನ್ ಕಾಂಪ್ರಮೈಸ್, ಯಾವ ಒಂದು ರಾಷ್ಟ್ರವೂ ಕೂಡ ಇದಕ್ಕೆ ಕಾಂಪ್ರಮೈಸ್ ಆಗೋದಿಲ್ಲ. ಸೆಕೆಂಡರಿ ಇಂಟ್ರೆಸ್ಟ್ ಆರ್ ದ interests. These are less important than the primary interest. ಇವು ಪ್ರೈಮರಿ ಇಂಟ್ರೆಸ್ಟ್ಗಿಂತ ಕಡಿಮೆ ಒಂದು ಪ್ರಬಲತೆ ಅಥವಾ ಕಡಿಮೆ ಅವಶ್ಯಕತೆಯನ್ನು ಹೊಂದಿದ್ದೇವೆ. ಸೆಕೆಂಡರಿ ಇಂಟ್ರೆಸ್ಟ್ ಆರ್ ಕ್ವೈಟ್ ವೈಟಲ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಸ್ಟೇಟ್. ಇದು ರಾಷ್ಟ್ರದ ಒಂದು ಏನು ಉಳ್ಕೊಳ್ಳಿಕ್ಕೆ ಉಳಿವಿಗೆ ಬೇಕಾಗಿರುವಂಥದ್ದು. ದಿಸ್ ಇನ್ಕ್ಲೂಡ್ಸ್ ದ ಪ್ರೊಟೆಕ್ಷನ್ ಆಫ್ ಸಿಟಿಜನ್ಸ್ abroad and ensuring the diplomatic immunities for diplomatic staff. ಸೆಕೆಂಡರಿ ಇಂಟ್ರೆಸ್ಟ್ ಯಾರಿಗೆ ಬೇಕು ಅಂದರೆ ನಾವು ನಮ್ಮ ವಿದೇಶಾಂಗ ನೀತಿಯನ್ನು, ನಮ್ಮ ರಾಷ್ಟ್ರದ ಧೋರಣೆಗಳನ್ನು ಇನ್ನೊಂದು ರಾಷ್ಟ್ರದಲ್ಲಿ ಪ್ರತಿನಿಧಿಸುವಂತಹ ಡಿಪ್ಲೊಮ್ಯಾಟ್ಸಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು. ಥರ್ಡ್ ಒನ್, ಪರ್ಮನೆಂಟ್ ಇಂಟ್ರೆಸ್ಟ್. These are relatively constant long-term interest of the state. ಇವು ಅತಿ ದೀರ್ಘಾವಧಿಯವರೆಗೂ ಇರುವಂಥವು. ಸೊ ರಾಷ್ಟ್ರ ಹುಟ್ಟಿಕೊಂಡದಿಂದ ಹಿಡಿದು ಅದರ ಅಳಿವಿನವರೆಗೂ ಇರುವಂಥದ್ದು. ದೀಸ್ ರೆಫರ್ಸ್ ಟು ದಿ ರಿಲೇಟಿವ್ಲಿ ಕಾನ್ಸ್ಟಂಟ್ ಲಾಂಗ್-ಟರ್ಮ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ದೀಸ್ ಆರ್ ಸಬ್ಜೆಕ್ಟ್ ಟು ವೆರಿ ಸ್ಲೋ ಚೇಂಜಸ್. ಫಾರ್ ಎಕ್ಸಾಂಪಲ್, the US interest to preserve the sphere of influence and maintain the freedom of navigation in all oceans in example of such interest. ಸೊ US ಅನ್ನುವಂಥದ್ದು ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸನ್ನು ಕಾಪಾಡಿಕೊಳ್ಳೋಕೆ ಇದು ಪರ್ಮನೆಂಟ್ ಇಂಟ್ರೆಸ್ಟು. ಒಂದು ರಾಷ್ಟ್ರದ ಹುಟ್ಟಿನ ಜೊತೆಗೆ ಇದನ್ನು ನಾವು ಆ ರಾಷ್ಟ್ರದ ಹಿತಾಸಕ್ತಿಯನ್ನು ಗುರುತಿಸ್ಬೋದು. ಶಾಶ್ವತವಾಗಿರ್ತಕ್ಕಂಥ ಹಿತಾಸಕ್ತಿ. ಫೋರ್ತ್ ಒನ್, ವೇರಿಯೇಬಲ್ ಇಂಟ್ರೆಸ್ಟ್, ಬದಲಾವಣೆ ಒಳಗಾಗುವಂಥದ್ದು. ಸಚ್ ಇಂಟ್ರೆಸ್ಟ್ ಆರ್ ದೋಸ್ ಇಂಟ್ರೆಸ್ಟ್ ಆಫ್ ಎ ನೇಷನ್ ವಿಚ್ ಕನ್ಸಿಡರ್ಡ್ ವೈಟಲ್ ಫಾರ್ ದ ನೇಷನ್ ಗುಡ್ ಇನ್ ಎ ಗಿವನ್ ಸೆಟ್ ಆಫ್ ಸರ್ಕಮ್ಸ್ಟಾನ್ಸಸ್. ಇನ್ ದಿಸ್ ಸೆನ್ಸ್, these ಕ್ಯಾನ್ ಬಿ diverge from both primary and secondary or primary and permanent interest. The variable interests are largely determined by the cross currents of personalities, public opinion, sectional interest, and partisan politics and
ಪೊಲಿಟಿಕಲ್ ಆ್ಯಂಡ್ ಮಾರಲ್ ಫೋಕ್ವೇಸ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಪಬ್ಲಿಕ್ ಒಪಿನಿಯನ್ ಬದಲಾದಂಗೆ ಆ ರಾಷ್ಟ್ರದ ಹಿತಾಸಕ್ತಿ ಬದಲಾಗ್ಬೋದು, ಅಥವಾ ಮಾರಲ್ ಫೋಕ್ವೇ ಉಂಟಾದಾಗೆ ನ್ಯಾಷನಲ್ ಇಂಟ್ರೆಸ್ಟ್ ಬದಲಾಗ್ಬೋದು. ಸೊ ಇವು ಬದಲಾವಣೆಗೆ ಒಳಪಡುವಂತಹ ವೇರಿಯೇಬಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ದ ಜನರಲ್ ಇಂಟ್ರೆಸ್ಟ್. ನೆಕ್ಸ್ಟ್ ಬರೋದು ಸಾಮಾನ್ಯ ಹಿತಾಸಕ್ತಿ. ದೋಸ್ ಪಾಸಿಟಿವ್ ಕಂಡೀಷನ್ ವಿಚ್ ಅಪ್ಲೈ ಟು ಲಾರ್ಜ್ ನಂಬರ್ ಆಫ್ ನೇಷನ್ಸ್. ಒಂದು ರಾಷ್ಟ್ರಕ್ಕೆ ಅನ್ವಯ ಆಗದೆ ಭಾಳಷ್ಟು ರಾಷ್ಟ್ರಗಳಿಗೆ ಅನ್ವಯ ಆಗುವಂಥ ರಾಷ್ಟ್ರೀಯ ಹಿತಾಸಕ್ತಿಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಟ್ರೇಡ್, ಎಕಾನಮಿ. ಸೊ ಇವೆಲ್ಲ ಬೇರೆ ಒಂದು ರಾಷ್ಟ್ರಕ್ಕಷ್ಟೇ ಅಲ್ಲ, ಪ್ರತಿಯೊಂದು ರಾಷ್ಟ್ರವು ವ್ಯಾಪಾರ, ಆರ್ಥಿಕ ಸಂಪತ್ತು, ಎಕನಾಮಿಕ್ಸ್ ಮೀನ್ಸ್ ಬಳಸೋದಾಗಿರ್ಬೋದು, ಡಿಸ್ಆರ್ಮಮೆಂಟ್, ಆರ್ಮ್ ಕಂಟ್ರೋಲ್ಸ್ ಆಗಿರ್ಬೋದು. ಇವೆಲ್ಲ ಏನು ಅಂದರೆ ಒಂದು ರಾಷ್ಟ್ರದ ಹಿತಾಸಕ್ತಿ ಅಲ್ಲ, ಸಾಕಷ್ಟು ರಾಷ್ಟ್ರಗಳ ಹಿತಾಸಕ್ತಿ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಿಗೆ ಅನ್ವಯವಾಗುತ್ತದೆ. ಮೋರ್ ನಂಬರ್ ಆಫ್ ನೇಷನ್ಸ್ಗೆ ಅನ್ವಯವಾಗುವಂಥದ್ದು. ನಿಶಸ್ತ್ರೀಕರಣ ಅನ್ನುವಂಥದ್ದು ಒಂದು ರಾಷ್ಟ್ರಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ, ಎಲ್ಲ ರಾಷ್ಟ್ರಗಳು ಹೊಂದಿದರೆ ಮಾತ್ರ ಆ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಬೋದು. ನೆಕ್ಸ್ಟ್ 6th ಒನ್, ಸ್ಪೆಸಿಫಿಕ್ ಇಂಟ್ರೆಸ್ಟ್. ದೀಸ್ ಆರ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಸ್ಪೇಸ್ ಆ್ಯಂಡ್ ಟೈಮ್. ಇವು ಕಾಲ ಮತ್ತು ಪ್ರದೇಶದ ಮೇಲೆ ಅವಲಂಬಿತವಾಗಿರ್ತವೆ. ಈ ಉದಾಹರಣೆಗೆ ಇವತ್ತು ಥರ್ಡ್ ವರ್ಲ್ಡ್ ಕಂಟ್ರಿಗಳು ಏನಿದೆ, ತೃತೀಯ ಜಗತ್ತಿನ ರಾಷ್ಟ್ರಗಳಿದ್ದಾವೆ, ಅವುಗಳ ರಾಷ್ಟ್ರೀಯ ಆರ್ಥಿಕ ಹಕ್ಕುಗಳನ್ನು, ಆರ್ಥಿಕ ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಳೋದೇ ಆ ಥರದ್ದು ರಾಷ್ಟ್ರೀಯ ಹಿತಾಸಕ್ತಿ ಆಗಿರುತ್ತೆ. ಸೊ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತೆ. ಅಮೇರಿಕಾದ ರಾಷ್ಟ್ರೀಯ ಹಿತಾಸಕ್ತಿ ಬೇರೆಯಾಗಿರುತ್ತೆ, ಆಮೇಲೆ ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಬೇರೆಯಾಗಿರುತ್ತೆ, ಆಮೇಲೆ ದಕ್ಷಿಣ ಆಫ್ರಿಕಾ, ಕೀನ್ಯಾ, ಉಗಾಂಡ ಈ ಥರ ಅನಭಿವೃದ್ಧಿ ರಾಷ್ಟ್ರಗಳ ರಾಷ್ಟ್ರೀಯ ಹಿತಾಸಕ್ತಿ ಬೇರೆಯಾಗಿರುತ್ತೆ. ಸೊ ಹೀಗೆ ಸ್ಪೇಸ್ ಆ್ಯಂಡ್ ಟೈಮಿಗೆ ಅನುಗುಣವಾಗಿ ರಾಷ್ಟ್ರೀಯ ಹಿತಾಸಕ್ತಿಗಳು ಬೇರೆ ಬೇರೆ ಆಗಿರುತ್ತೆ, ಸ್ಪೆಸಿಫಿಕ್ ಇರ್ತವೆ. ಈಗ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಬೇರೆ, ಪಾಕಿಸ್ತಾನದೇ ಬೇರೆ, ಅಮೇರಿಕಾದೇ ಬೇರೆ, ರಷ್ಯಾದೇ ಬೇರೆ, ಚೀನಾದೇ ಬೇರೆ, ಜಪಾನ್ದೇ ಬೇರೆ. ಸೊ ಹೀಗೆ ಪ್ರತಿಯೊಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಹೊಂದಿರತಕ್ಕಂಥ ರಾಷ್ಟ್ರೀಯ ಹಿತಾಸಕ್ತಿ ಬೇರೆ ಬೇರೆ ಆಗಿರುತ್ತದೆ. ಒಟ್ಟಾರೆಯಾಗಿ ಈ ಒಂದು ಅವಧಿನಲ್ಲಿ ನಾವು ರಾಷ್ಟ್ರೀಯ ಹಿತಾಸಕ್ತಿಯ 6 ವಿಧಗಳನ್ನು ನೋಡಿದ್ವಿ. ಒಂದು ಪ್ರೈಮರಿ ಇಂಟ್ರೆಸ್ಟ್, ಸೆಕೆಂಡರಿ ಇಂಟ್ರೆಸ್ಟ್, ಪರ್ಮನೆಂಟ್ ಇಂಟ್ರೆಸ್ಟ್, ವೇರಿಯೇಬಲ್ ಇಂಟ್ರೆಸ್ಟ್, ಜನರಲ್ ಇಂಟ್ರೆಸ್ಟ್ ಆ್ಯಂಡ್ ಸ್ಪೆಸಿಫಿಕ್ ಇಂಟ್ರೆಸ್ಟ್. ಎಕ್ಸಾಮಿನೇಷನ್ ದೃಷ್ಟಿಕೋನದಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್. ರಾಷ್ಟ್ರೀಯ ಹಿತಾಸಕ್ತಿಯ ವಿಧಗಳನ್ನು ವಿವರಿಸಿ ಅಂತ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿವರೆಗೂ ಈ ಒಂದು ಸೆಷನನ್ನು ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.